ಏನು ಕಾಂಗ್ರೆಸ್ ಸರ್ಕಾರ ನಮ್ಮ ಸಮಾಜದ ಹಿರಿಯ ಸಚಿವರಾಗಿರ್ತಕ್ಕಂಥ KN ರಾಜಣ್ಣನವರನ್ನು ಏಕಾಏಕಿ ಒಂದು ನೋಟಿಸ್ ಇಶ್ಯೂ ಮಾಡದೇನೆ ಹೈಕಮಾಂಡ್ ಅವ್ರನ್ನ ಸಂಪುಟದಿಂದ ಏಕಾಏಕಿ ವಜಾ ಮಾಡಿದೆ. ಅದು ರಾಜಣ್ಣನವರಿಗೆ ಮಾತ್ರ ಅವಮಾನ ಮಾಡತಕ್ಕಂಥದ್ದಲ್ಲ, ಅದು ವಾಲ್ಮೀಕಿ ಸಮಾಜಕ್ಕೆ ಮಾಡಿದಂತ ಅಪಮಾನ ಅಂತೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆದ್ರೆ ಪ್ರತಿ ಬಾರಿನೂ ಸುಧಾ ನಮ್ಮ ವಾಲ್ಮೀಕಿ ಸಮಾಜನೇ ಟಾರ್ಗೆಟ್ ಮಾಡ್ಕೊ ಬಂದಿರತಕ್ಕಂತ ಈ ಸರ್ಕಾರದ ಧೋರಣೆ ಅಚ್ಚನ್ಯ ಅಪರಾಧ. ಪ್ರತಿ ಬಾರಿನೂ ಸುಧಾ ಬರೀ ವಾಲ್ಮೀಕಿ ಸಮಾಜದವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ 15-14 ಸುಧಾ ಕಾಂಗ್ರೆಸ್ ಶಾಸಕರನ್ನ ಕೊಟ್ಟಿದೆ ಈ ಸಮಾಜ. ಆದ್ರೆ ಒಂದು ಬಾರಿ ಸುಧಾ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡದೆ ಏನು ವಜಾ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಏನು ಮುಂದಿನ ಸ್ಥಳೀಯ ಚುನಾವಣೆಗಳಾಗಿರ್ಬೋದು, ಆದ್ರೆ ಅಸೆಂಬ್ಲಿ ಚುನಾವಣೆಗಳಾಗಿರ್ಬೋದು, ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. ಕೂಡಲೇ ಏನು ಸಚಿವ ಸ್ಥಾನದಿಂದ ನಮ್ಮ KN ರಾಜಣ್ಣನವರನ್ನು ವಜಾ ಮಾಡಿದಿರಿ, ಕೂಡಲೇ ಅವರ ಮತ್ತೆ ಸಚಿವ ಸ್ಥಾನವನ್ನು ತಿರ್ಗಾ ಕೊಡಬೇಕಂತೇಳಿ ವಾಲ್ಮೀಕಿ ಸಮಾಜದ ಪರವಾಗಿ ನಾನು ಆಗ್ರಹ ಮಾಡ್ತೀನಿ. ಇದೇ ರೀತಿ ಮೊಂಡತನ ಕಾಂಗ್ರೆಸ್ ಸರ್ಕಾರ ತೋರಿಸಿದ್ರೆ ತಕ್ಕ ಪಾಠವನ್ನು ವಾಲ್ಮೀಕಿ ಸಮಾಜ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತೋರಿಸಬೇಕಾಗುತ್ತೆ ಅಂತೇಳಿ ಸಮಾಜದ ಪರವಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸಗಳು ಮಾಡ್ತಾ ಇದೀವಿ ಸಮಾಜದ ಮುಖಂಡರುಗಳು. ಈ ರೀತಿ ಮಲತಾಯಿ ಧೋರಣೆ ಮಾಡಬಾರ್ದು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆ ಅಂತ ಸಮಾಜದ ಪರವಾಗಿ ಈ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ಪ್ರಕಾಶ್ ನಾಯ್ಕ ಅಂತೇಳಿ ಮೈಸೂರು ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ನಾನು. ಜೈ ವಾಲ್ಮೀಕಿ.